ನಾನಿವತ್ತು ಕನ್ನಡದ ಫೇಮಸ್ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಕೊಟ್ಟಿರೋ ಕ್ರೇಜಿ ಡೇರ್ ನ ಮಾಡ್ತಾ ಇದ್ದೀನಿ. ಈ ಫೇಮಸ್ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಕೊಟ್ಟಿರೋ ಡೇರ್ಗಳನ್ನ ನನ್ನ ಕೈಲಿ ಕಂಪ್ಲೀಟ್ ಮಾಡಕ್ ಆಗುತ್ತಾ ಇಲ್ವಾ ನೋಡೋಣ ಬನ್ನಿ. ಸೊ ವಿಕಾಸ್ ಗೌಡ ಅವರಿಗೆ ನಾನು ಕೊಡ್ತಿರೋ ಚಾಲೆಂಜ್ ಏನು ಅಂತ ಅಂದ್ರೆ ಜೋಲೋ ಚಿಪ್ ತಿಂದು 5 ನಿಮಿಷ ನೀರ್ ಕುಡಿಬಾರ್ದು. ಹಾಗಿಲ್ಲ ಅಂದ್ರೆ ಬೇಗ ಕುಡಿದ್ರೆ ಆಮೇಲೆ ಏನಾರ ಅದು ನನ್ನ ಮೇಲೆ ಬಂದ್ಬಿಡುತ್ತೆ. ನಾನು ದುಡುಕಬಾರ್ದಾಗಿತ್ತು. ಜೋಲೋ ಚಿಪ್ಸ್ ನ ತಿನ್ನೋಣ. ಎಷ್ಟು ಕೊಟ್ಟು ಗೈಸ್ ಒಬ್ನೇ ತಿಂದ್ರೆ ಮಜಾ ಇರಲ್ಲ, ಒಂದಿಬ್ರು ಇದ್ರೆ ಮಜಾ ಇರುತ್ತೆ. ಜೋಲೋ ಚಿಪ್ಸ್ ನೋಡಿ ನಾನ್ತಿದೀವಿ, ದೊಡ್ಡ ಐತೆ ತಿನ್ನಿಸ್ತಾವನೆ. ಚಿಯರ್ಸ್. ಗೌತಮ್ ಕೆಂಪಾಗ್ಬಿಟ್ಟ. ಐದು ದಿನ ನೀರ್ ಕುಡಿಬಾರ್ದು. ಆತರ ಆದ್ರೆ ಹೊಗೆ ಹಾಕ್ಸ್ಕೊಂಡ್ಬಿಡ್ತಾರ. ಪಾಪ ಕೊಣ ಇನ್ನು ಮದುವೆ ಆಗಿಲ್ಲ. ಇವಾಗ ಯಾವ ಹೋಗ್ತಾ ಹೋಗ್ತಾ ಖಾರ ಜಾಸ್ತಿ ಆಗ್ತೈತಲ್ಲ. ಟ್ರೈ ಮಾಡಿ. ಒಬ್ಬನೇ ತಿಂದ ಮಿಕ ಆಗ್ಬಿಡ್ತಿದ್ದೆ. ಕಣ್ಣು ಮುಟ್ಕೊಬಿಟ್ಟೆ ಖಾರದ್ದು. ಇದನ್ನ ಕಣ್ಣಲ್ಲೆಲ್ಲ ನೀರು ಬರ್ತೈತೆ. ನೀನು ಸಿಗ್ಬಿಟ್ಲ. ಖಾರಕ್ಕಿಂತ ಜಾಸ್ತಿ ಉರಿ ಕಣ್ಣೂರಿನೇ ಜಾಸ್ತಿ ಆಯ್ತು ಇದ್ಗಳು. ಜೋಲೋ ಚಿಪ್ ತಿಂದ್ರು ಪರವಾಗಿಲ್ಲ, ಕಣ್ಣು ಮುಟ್ಕೊಬಿಡಿ ಗೈಸ್. ಉರಿತಾ ಇತ್ಕೊಣ ಕಾಳಿ ಊದ ಮುಚ್ಚಿ. ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಖಾರ ಕಣ್ಣೂರಿ. ಇನ್ನು 10 ಸೆಕೆಂಡ್ ಆಯ್ತಾ? ಇನ್ನು 10 ಸೆಕೆಂಡ್ ಐತೆ ಗೈಸ್. ನೀರು ತಗೊಬರ್ರ ಗೈಸ್. 5 ನಿಮಿಷ ಆಯ್ತು, ನೀರು ಕುಡಿತೀವಿ. ಜೋಲೋ ಚಿಪ್ಸ್ನ ತಿನ್ಬಿಟ್ಟು ಖಾರ ಆಗ್ಬಿಟ್ಟಿತ್ತು, ಅದಕ್ಕೆ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ನೋಡಿ ಐಸ್ ಕ್ರೀಮ್ ಬೇಕಾ ಗೈಸ್ ನಿಮಗೆ? ಯೂಟ್ಯೂಬ್ ಚಾಲೆಂಜಿಂಗ್ ಸ್ಟಾರ್ ಆದಂಥ ವಿಕಾಸ್ ಗೌಡ ಇಲ್ಲ ಡೇರ್ಬಾಜ್ ಆದಂಥ ವಿಕಾಸ್ ಗೌಡ ಅವರಿಗೆ ಕೊಡ ಅಂತಿದ್ದ ಚಾಲೆಂಜ್ ಏನಂದರೆ, ಈಗ ರ್ಯಾಂಡಮಾಗಿ ಅಡ್ಡಾಡ್ತಿರ್ತಾರೆ ಗೊತ್ತ್ರಿ ಜನ, ಹಿಂಗೆ ಸುಮ್ಮನೆ ಅಡ್ಡಾಡೋರ ಕಡೆ ಹೋಗೋದು, ಸೆಲ್ಫಿ ವಿಡಿಯೋ ಮಾಡ್ಬೇಕ್ರಿ. ಏನು ಮಾಡೋದು ಬೇಡ, ಮಾತಾಡೋದು ಬೇಡ, ಏನು ಬೇಡ, ಸುಮ್ಮನೆ ವಿಡಿಯೋ ಮಾಡ್ಬೇಕಿಷ್ಟು. ಯಾರು ಇವನು ಅಂತ ಅನ್ಸ್ಕೊಂಡ್ರ? ಇಲ್ಲ ಗಿಡ ಸೇರಿದ್ರ ಏನಕ್ಕೆ ಏನಕ್ಕೆ ಸರ್ ಏನಕ್ಕೆ ಅದು ಬರಲ್ಲ. ನನ್ಗೊಂದು ಚಾಲೆಂಜ್ ಕೊಟ್ಟಿದ್ರು ಒಬ್ರು. ನಂಗೆ ಗೊತ್ತಾಯ್ತು ಅಂದಾಗ್ಲೇ ಗೊತ್ತಾಯ್ತು. ಸ್ಕೂಲ್ ಮಾಡಕ್ವಾ? ಹಾಯ್ ಸಬ್ಸ್ಕ್ರೈಬರಾ? ಥ್ಯಾಂಕ್ ಯು. ಒಂದು ಯಾವ್ದೋ ಡೇರ್ ಮಾಡ್ತಿದ್ದೆ. ಆಯ್ತು, ನಿಮ್ದು ಆಯ್ತಾಕ? ಫೂಲ್ ಮಾಡಕ್ಕಲ್ಲ, ಹಿಂಗ್ ಬಂದ್ಬಿಟ್ಟು ಸುಮ್ನೆ ಕ್ಯಾಮ್ರಾ ಇಟ್ಕೊಂಡ್ರೆ ಏನ್ ಮಾಡ್ತಾರೆ ಜನ ಅಂತ. ನಿಮ್ಗೇನು ಅನಿಸ್ತು? ಟೆನ್ಷನ್ ಆಯ್ತಾ ಇಲ್ಲ ಯಾರಿಗೂ ಅನಿಸ್ತಾ? ಏನಕ್ಕೋಸ್ಕರ ಕೇಳಮ್ಮ ಅಂತ ಕೇಳಿ. ಯಾರಿಗೆ ಅಲ್ಲಿ ಕೇಳ್ಬೇಕು ಅನಿಸ್ತದಲ್ವಾ? ಚೆನ್ನಾಗಿದ್ದೀರಾ ಅಣ್ಣ? ಸೀರಿಯಲಲ್ಲಿ ಫಿಲಮಲ್ಲಿ ಏನಾರು ಆ್ಯಕ್ಟ್ ಮಾಡಿದ್ದೀರಾ? ಯಾರು ಇವ್ ನಿಂಗೆ ಬಂದು ಕ್ಯಾಮ್ರಾ ಇಟ್ಕೊಂಡವನೇ ಅಂತ ಏನು ಟೆನ್ಷನ್ ಆಗ್ಬಿಟ್ರಾ? ಟೆನ್ಷನ್ ಆಗಲ್ವ? ಏನು ಅನಿಸ್ತು? ಯಾರು ನಿಂಗೆ ಬಂದು ಇಟ್ಕೊಂಡವನಲ್ಲ ಏನು ಅನಿಸ್ತು? ಗಾಬರಿ ಥರ ಆಯ್ತಾ? ಏನು ಬೇಜಾರಾಗ್ಬಿಡಿ. ಚೆನ್ನಾಗಿತ್ತಾ? ಅಲ್ಲ ನೀನೇ ಎಲ್ಲ ಯೇಸು, ನೀನೇ ನನ್ನ ಬಾಸು. ಎಲ್ರಿಗೂ ನಮ್ದು ದೊಡ್ಡದು ಒಂದು ನಮಸ್ಕಾರ. ನಾವೀಗ ಡಿಫ್ರೆಂಟ್ ಮ್ಯಾಜಿಕ್ ತೋರಿಸ್ತೀವಿ, ಡಿಫ್ರೆಂಟ್ ಜಾದುಗೆ ತೋರಿಸ್ತೀವಿ. ಎಲ್ಲರೂ ಒಂದ್ಸಲಿ ಜೋರಾಗಿ ಕೈಗೆ ತಡ್ಬಿಡಿ. ಯಾರು ಕೈಗೆ ಒಳಗೆ ಹಾಕ್ಬೇಡಿ, ಜೋಬಿಗೆ ಒಳಗೆ ಹಾಕ್ಬೇಡಿ. ಶಿಷ್ಯ ಬಾ ಶಿಷ್ಯ. ಎಲ್ಲರೂ ನೋಡಿ, ಇವ್ರದ್ದು ನಮ್ದು ಶಿಷ್ಯ, ಜೊತೆಗೆ ಕಾಳಿದು ಶಿಷ್ಯ. ಈಗ ಶಿಷ್ಯ ಕೂತ್ಕೋ ಶಿಷ್ಯ. ಈಗ ನಮ್ದು ಶಿಷ್ಯ ಕಂಬಳಿದ ಒಳಗೆ ಹೋಗ್ಬಿಡ್ತಾರೆ. ಈಗ ಶಿಷ್ಯ ಕಂಬಳಿಗೆ ಒಳಗೆ ಹೋಗ್ಬಿಟ್ರೆ ಅವ್ರಿಗೆ ಏನೂ ಕಾಣುದಿಲ್ಲ ಸ್ವಾಮಿ. ಆದ್ರೂ ನೋಡಿದ್ದನ್ನ ನೋಡ್ದಂಗೆ ಇದ್ದಂಗೆ ಹೇಳ್ತಾರೆ. ಹೌದು, ಇದು ಯಾರ್ದು ಮಹಿಮೆ? ಅಂಜನಾದು ಮಹಿಮೆ. ಎಲ್ಲರೂ ಒಂದ್ಸಲಿ ಜೋರಾಗಿ ಕೈ ತಡ್ಬಿಡಿ. ಅಕ್ಕ ಚೇತನ್ ಅಂತ ಅವ್ರೆ ಗೊತ್ತಾ? ಇನ್ಸ್ಟಾ ರೀಲ್ಸ್ ಮಾಡ್ತಾರಲ್ಲ, ಡೇರ್ ಮಾಡಿ ತೋರಿಸ್ಬೇಕು ವಿಕಾಸ್ ಗೌಡ ಅವರೇ. ಇಲ್ಲ ಅಂದ್ರೆ ನೀವು ಏನಿದೆ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಯೂಟ್ಯೂಬ್ ಚಾಲೆಂಜಿಂಗ್ ಸ್ಟಾರ್ ಅಂತ ಹೆಸರು ತೊಗೊಂಡ್ರಲ್ಲ, ಅದನ್ನು ತೆಗಿಸ್ಬೇಕಾಗ್ತದೆ. ನಾವು ತೆಗಿಸ್ತೇನಿನ
ಅವರು ನಂಗೊಂದು ಡೇರ್ ಕೊಟ್ಟಿದ್ರು. ಚೆನ್ನಾಗಿರುತ್ತೆ ವಿಡಿಯೋಸು. ಥ್ಯಾಂಕ್ ಯು ಬ್ರೋ. अजय ಏಜು ನಿಮ್ಗೆ? ನಿಮ್ಮ ಅಮ್ಮಗನ ಹತ್ರ ವಿಕಾಸ್ ಗೌಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಐತೆ, ಹೋಗ್ಬಿಟ್ಟು ನೋಡಿ, ಮೊಬೈಲಲ್ಲಿ ಬರ್ತದೆ. ಸಬ್ಸ್ಕ್ರೈಬ್ ಅದನ್ನೆಲ್ಲ ಮಾಡಿಬಿಡ್ರಿ. ಭಾಳ ಕಷ್ಟಪಟ್ಟು, ಭಾಳ ಇಷ್ಟಪಟ್ಟು, ಭಾಳ ಡೇರಿಂಗ್, ಭಾಳ ಪ್ರೀತಿಯಿಂದ ವಿಡಿಯೋ ಮಾಡ್ತಿರ್ತಾರೆ ಅವರು. ಎಸ್ ಮಚ್ ಲವ್. ನಾನು ವಿಕಾಸ್ ಗೌಡ ಅವ್ರಿಗೆ ಕೊಡ್ತಾ ಇರುವಂತ ಚಾಲೆಂಜ್ ಬಂದು ಡೇರ್ ಬಂದು 5 ಮುದ್ದೆ ನಾಟಿ ಕೋಳಿ ಸಾರನ್ನ ತಿನ್ಬೇಕು ಅಂತ ಡೇರ್ ಕೊಡ್ತಿದ್ದೀನಿ. ಗೈಸ್, ನಾಟಿ ಕೋಳಿ ಮುದ್ದೆ ಸಾರನ್ನ ತಿನ್ನಕ್ಕೆ ಒಳ್ಳೆ ನಾಟಿ ಕೋಳಿಗಳು ಸಿಗೋ ಹೋಟೆಲ್ಗೆ ಬಂದಿದ್ದೀನಿ. ಹಿಡಿದ್ಬಿಟ್ಟೇನೋ? ಮರಿ ಮುಟ್ಟಿದ್ರೆ ಮಾತ್ರ ಗುಂಬಿಡ್ತದ ಅದ್ರ ಅಮ್ಮ. ನಾವು ಮಂಡ್ಯದವರಾಗಿರೋದ್ರಿಂದ ನಾವು ಆಬ್ವಿಯಸ್ಲಿ ನಮ್ಮ ಕಾಮನ್ ಫುಡ್ ಬಂದು ರಾಗಿ ಮುದ್ದೆ ಮತ್ತೆ ನಾಟಿ ಕೋಳಿ ಸಾರು. ಬನ್ನಿ, 5 ಮುದ್ದೆ ತಿನ್ನಕ್ಕಾಗುತ್ತಾ ನನ್ನ ಕೈಲಿ ಅಂತ. ಒಂದು ತುತ್ತಾಯ್ತು. ಇಷ್ಟು ನಿಮಿಷದಲ್ಲೇ ತಿನ್ಬೇಕು ಅಂತ ಏನಿಲ್ಲ, ಒಟ್ನಲ್ಲಿ ತಿನ್ಬೇಕು 5 ಮುದ್ದೆ. ನಾಟಿ ಕೋಳಿ ಪೀಸ್ ಎಲ್ಲ ಆಮೇಲೆ ತಿನ್ನೋಣ. ಈಗ ತಿನ್ಬಿಟ್ರೆ ಮುದ್ದೆ ತಿನ್ನಕ್ ಜಾಗ ಇರಲ್ಲ. 1 ಮುದ್ದೆ ಕಂಪ್ಲೀಟ್ ಆಗಿದೆ, ಹೊಡಿರಿ ಚಪ್ಪಾಳೆ. 2ನೇ ಮುದ್ದೆ ಮುಗಿತೈತೆ. 2ನೇ ಮುದ್ದೆ ಮುಗೀತು. ಅಣ್ಣ ನನ್ನ ಕೈಲಾಯ್ತಿಲ್ಲ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ತಿಂತೀನಿ. ತರ್ಸ್ಕೊಂಡು 3ನೇ ಮುದ್ದೆ ಮುಗಿತೈತೆ. ಇನ್ನೂ 2 ಮುದ್ದೆ ಐತೆ. 4ನೇ ಮುದ್ದೆ ತಿಂತಾ ಇದೀನಿ. ಬರೀ ಮುದ್ದೆನೆ ತಿಂದು ಬಾಯೆಲ್ಲ ಒಂಥರ ಆಗೋಯ್ತು. ಅದಕ್ಕೆ ನಾಟಿ ಕೋಳಿ ರೋಸ್ಟ್ನ ತಿನ್ನೋಣ ಒಂದು ಪೀಸು. 5 ಮುದ್ದೆ ನಿಜ ಕಷ್ಟ ಆಗುತ್ತೆ. ಕೋಳಿ ಹೆಂಗ? ಕೋಳಿ ಹೆಂಗ? ಯಾವ ಕೋಳಿ? ನಿಮ್ಮ ಮನೆ ಹಾಳಾಗ, ನಿಮ್ಮ ಮನೆ ಮುರಿದು ಬಿದ್ದೋಗ, ಯಾವ ಬೇವರ್ಸಿ ಎತ್ಕೋದ್ಲು ನಮ್ಮ ಕೋಳಿಯ? ನಿಮ್ ಮನೆ ಹಾಳಾಗ, ನಿಮ್ ಮನೆ ಮುರಿದ್ ಬಿದ್ದೋಗ ಅವಳು ಯಾವಳು ನಮ್ ಕೋಳಿ ಹೊತ್ಕೊಂಡೋಗಿರೋಳು? ಯಶವಂತ್ ಶೆಟ್ಟಿ ಅವ್ರ ಕೋಳಿನ ನಾವೇ ಎತ್ಕೊ ಬಂದಿಲ್ಲಿ ರೋಸ್ಟ್ ಮಾಡ್ಕೊ ತಿಂತಾ ಇದೀವಿ. 4ನೇ ಮುದ್ದೆ ಮುಗಿಸ್ತಾ ಇದ್ದೀನಿ. ನಿಜ ನನ್ನ ಕೈಲಿ 5 ಮುದ್ದೆ ತಿನ್ನಕ್ಕಾಗಲ್ಲ. ಈ ಮುದ್ದೆ ಏನ್ ಪಾಪ ಮಾಡಿತ್ತು? 5 ಮುದ್ದೆ ಆಗಲ್ಲ ಗೈಸ್. 4 ಮುದ್ದೆ ತಿಂದೆ. ಈ ಡೇರಲ್ಲಿ ನಾನು ಸೋತಿದ್ದೀನಿ. ಏನಪ್ಪ ವಿಕಾಸ ಹುಲಿ, ಆರಾಮಿದೆಯಾ? ಏನೋ ಡೇರ್ ಅದು ತೊಗೊಳಗತ್ತೆ ಅಂತ. ಏನಪ್ಪ ಡೇರ್ ಅಂದ್ರೆ, ಈಗ ಸಪೋಸ್ ಕಾಲೇಜ್ ಕಡೆ ಹುಡುಗ ಹುಡುಗಿ ನಿಂತಿರ್ತಾರೆ ನೋಡು, ಮಾತಾಡ್ಕೊತ ನಿಂತಿರ್ತಾರೆ. ನೀ ಅವ್ರ ಹಿಂದೆ ಹೋಗು. ಅವ್ರ ಹಿಂದೆ ಹೋಗಿ, ಹಾಣ ಇಲ್ಲೇ ನಿಂತಿದ್ದಾಳೆ, ಹಾಣ ಇಲ್ಲೇ ನಿಂತಿದ್ದಾರೆ, ಫೋಟೋ ಕಳಿಸ್ತೀನಿ, ಹಂಗೆ ಹಿಂಗೆ ಅಂತ ಹೇಳು. ನೋಡು ಅವ್ರ ರಿಯಾಕ್ಷನ್ ಹೆಂಗಿರ್ತದೆ. ಮಜಾ ಅದು ಇದು. ಇವರಿಬ್ರು ಗೊತ್ತಾಗ್ದಿರೋ ಥರ ರೆಕಾರ್ಡ್ ಮಾಡ್ತಾರೆ. ನಾನು ಇವಾಗ ಒಳಗೋಗ್ಬಿಟ್ಟು ಪ್ರ್ಯಾಂಕ್ ಮಾಡ್ತೀನಿ. ನಾನು ಇಲ್ಲಿ ನೋಡಿದೆ, ಈಗ ಫಂಕ್ಷನ್ಗೆ ಹೋಯ್ತಿದೆ, ಅದಕ್ಕೆ ನಿಲ್ಸ್ಬಿಡು. ಇಲ್ಲೇ ಇದ್ದೀನಿ, ಮುಂದೆ ಇಲ್ಲೇ ಇದ್ದೀನಿ. ಫೋಟೋ ಕಳಿಸ್ತೀನಿ ನೋಡು. ವಾಟ್ಸಪ್ಪಲ್ಲಿ ಕಳಿಸ್ತೀನಿ ನೋಡಿ. ಈಗ ಯಾವ ಕಾಲೇಜ್ ಡ್ರೆಸ್ ಹೇಳು? ಯೂನಿಫಾರ್ಮು? ಪಾಲಿಟೆಕ್ನಿಕ್ ಹುಡುಗನ. ಪೋಸ್ಟ್ ಆಫೀಸ್ ಹಿಂದೆಗಡೆ ಇದು ದೇವಸ್ಥಾನ ಐತಲ್ಲ, ಅಲ್ಲಿಗೆ ಬಾ. ಇಲ್ಲ ಬಾ. ಎಷ್ಟೊತ್ತಾಯ್ತದೆ? ಬೇಗ ಬಾಲ, ಮಳೆ ಬರ್ತದ. ನಾನು ಹೋಗ್ಬೇಕು. ಹೊಟ್ಟೋಯ್ತವನ್ ಬಾ. ಇಲ್ಲ ಬಾ ಇರ್ತೀನಿ ಬಾ. ಹೊಟ್ಟೋಗ್ತಾವನೆ ಇದು. ಅವನೇ ತಾನೇ? ಇರು ಮಗ. ಏನು ನಿನ್ನ ಹೆಸರೇನು ಹೇಳು? ಪಾಲಿಟೆಕ್ನಿಕ್ ಹುಡುಗ ತಾನೆ ನೀನು? ಯಶವಂತ್ ಫ್ರೆಂಡ್ ಅಲ್ಲ, ಯಶವಂತ್ ಹತ್ರ. ಯಾವ ಹೇಳು ನಿಂದು? ಇರು ಮಗ, ನಮ್ಮ ಫ್ರೆಂಡ್ ಬರ್ತಾವನಿರು. ಅವ್ನು ಫೋಟೋ ಕಳಿಸಿದ್ದ, ಅದಕ್ಕೆ ಇವಾಗ ಫಂಕ್ಷನ್ಗೆ ಹೋಗ್ತಿದ್ದೆ, ಅದಕ್ಕೆ ನಿಲ್ಸ್ಬಿಟ್ಟು ಬಂದಿದ್ದು. ಪಾಲಿಟೆಕ್ನಿಕ್ ತಾನೇ ನಿಂದು? ಇರೋ ಹಾಂ, ದುಡ್ಡು ಇಸ್ಕೊಂಡ್ಮೇಲೆ ಕೊಡ್ಬೇಕು ತಾನೆ? ಹಾಂ, ನಗ್ತಿಯಲ್ಲೋ? ಯಾವ ಹೇಳಿ ನಿಂದು? ಸ್ವಂತೂರು? ಚನ್ನಪಟ್ಟಣದವನ ನೀನು? ಹಾಂ, ನಗ್ತೀಯಾ? ಬರ್ಲಿ ಬಿಡಿ, ತಮಾಷೆನ ನಿಂಗಿದು? ಯಾವುದಲ್ಲ. ಯೂಟ್ಯೂಬಾ ನೋಡಿಲ್ಲ ನನ್ನ ಎಲ್ಲೂ. ಕಾಸು ಇಸ್ಕೊಂಡ್ಮೇಲೆ ಕೊಡ್ಬೇಕು ತಾನೆ? ಇವ್ನು ನೋಡ್ಬಿಟ್ಟಾ? ಅವ್ರು ನೋಡಿ ಗೊತ್ತಾಯ್ತು, ಇವ್ರು ನೋಡೇ ಇಲ್ಲ.
ವಿಕಾಸ್ ಗೌಡ ಅವರಿಗೆ ನಾ ಕೊಡು ಚಾಲೆಂಜ್ ಏನಪ್ಪಾ ಅಂತಂದ್ರೆ 2.5 kg ಡಂಬಲ್ ಈ ಕೈಗೊಂದು ತಗೊಂಡ ಏನ್ ಮಾಡಪ್ಪ ಅಂತಂದ್ರ ಹೂ ಅಂತ ಹೊಡಿಬೇಕು ಮತ್ತೆ ಎಲ್ಲಾರ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕು. ಸೌಂಡ್ ಮಾಡಿ ಪ್ರ್ಯಾಂಕ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಜಿಮ್ಗೆ ಬಂದಿದ್ದೀವಿ. ಜಿಮ್ಮಲ್ಲಿ ಸ್ಕೆಚ್ ಹಾಕ್ತಿದ್ದೀವಿ, ಎಲ್ಲೆಲ್ಲಿ ನಿಲ್ಸೋದು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಅಂತ. ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಿರೋ ಥರ ಮಾಡೋಣ, ಗೊತ್ತಾಗ್ಬಾರ್ದು ಯಾರು. ಎಲ್ಲ ನಗ್ತಾ ಬಿದ್ದವ್ರು ನನ್ನೇ ನೋಡ್ತಾವ್ರೆ. ಆದಿರಾಜ್ ಅವರೇ, ನೀವು ಕೊಟ್ಟಿರೋ ಡೇರ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಮಕ್ಕಳು ಒಂದೊಂದಲ್ಲ